विज्ञानदमानतोऽस्मि प्रथमो हनुमान् नाम द्वितीयोऽपि मयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणात् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तं नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ತೃತೀಯ ಸ್ಕಂಧದ 29ನೇ ಅಧ್ಯಾಯದಲ್ಲಿ ಇವತ್ತು 35ನೇ ಶ್ಲೋಕ. ಮೂವತ್ತ 6ನೇ ಶ್ಲೋಕ. ದೇಹಂ ತು ತಂ ನ ಚರಮಂ ಸ್ಥಿತಮುಜ್ಜಿತಂ ವಾ ಸಿದ್ಧೋ ವಿಪಶ್ಯತಿ ಯತೋಧ್ಯಗಮತ್ ಸ್ವರೂಪಂ ದೈವಾದುಪೇತಮಥ ದೈವವಶಾದಪೇತಂ ವಾಸೋ ಯಥಾ ಪರಿಕೃತಂ ಮದಿರಾಮದಾಂಧಃ. ಕಪಿಲ ನಾಮಕನಾದ ಭಗವಂತ ದೇವಹೂತಿ ದೇವಿಗೆ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಅಪರೋಕ್ಷ ಜ್ಞಾನಾನಂತರದಲ್ಲಿ ಆ ಜೀವ ಅಪರೋಕ್ಷ ಬಂದ ಮೇಲೆ ಆ ಅಪರೋಕ್ಷಕ್ಕೆ ಸಾಧನವಾದದ್ದು ಈ ಬಾಹ್ಯ ಶರೀರ. ಬಾಹ್ಯ ಶರೀರದಲ್ಲಿ ಇದ್ದುಕೊಂಡೇ ಅವನು ಅಪರೋಕ್ಷ ಜ್ಞಾನದ ಸಾಧನೆಯನ್ನ ಮಾಡಿದ್ದು. ಅಪರೋಕ್ಷ ಜ್ಞಾನಾನಂತರದಲ್ಲಿ ಆ ಬಾಹ್ಯ ಶರೀರದ ಮೇಲಿನ ಅಭಿಮಾನವನ್ನ ಬಿಟ್ಟು ಜ್ಞಾನಾನಂದಮಯವಾದ ತನ್ನ ಸ್ವರೂಪವನ್ನ ಕಾಣ್ತಾನೆ ಅಂತ ಹಿಂದೆ ಹೇಳಿದ್ರು. ಆದರೆ ಈ ಬಾಹ್ಯ ಶರೀರವೇ ಅವನಿಗೆ ಅಪರೋಕ್ಷಕ್ಕೆ ಕಾರಣ. ಅಪರೋಕ್ಷ ಬರಲಿಕ್ಕೆ ಸಾಧನವಾದದ್ದು ಈ ಬಾಹ್ಯ ಶರೀರ. ಅದು ಒಂದು ಕಡೆ ನಿಂತರೂ ಅಥವಾ ಬೇರೆ ಕಡೆಗೆ ಚಲನೆ ಮಾಡಿದರೂ
ಅದು ತನ್ನ ಪ್ರಯತ್ನದಿಂದ ಹಾಗೆ ಆಯಿತು ಅಂತ ಅನ್ನೋದನ್ನ ಅವನು ಗಮನಿಸೋದಿಲ್ಲ ಅಂತ ಅರ್ಥ. ನಂದೇನು ಇಲ್ಲ ಇದರಲ್ಲಿ, ಎಲ್ಲವೂ ಭಗವಂತನ ಪ್ರೇರಣೆಯಿಂದಲೇ ಆಗ್ತದೆ ಅಂತ ತಿಳ್ಕೊಳ್ತಾನೆ. ಯಾಕೆ ಅಂದ್ರೆ ಅವನು ಆ ಚೈತನ್ಯ ಸ್ವರೂಪವನ್ನ ಕಂಡವನು. ಚೈತನ್ಯ ಸ್ವರೂಪವನ್ನ ತಾನು ಕಂಡಿದ್ದರಿಂದ ಅವನು ಇದನ್ನ ಗಮನಿಸೋದಿಲ್ಲ. ಇದು ನನ್ನ ಪ್ರಯತ್ನದಿಂದ ಹಾಗೆ ಆಯಿತು ಅಂತ ಅವನು ಗಮನಿಸೋದಿಲ್ಲ. ಅದು ಶರೀರ ಎಲ್ಲೇ ಹೋಗ್ಲಿ, ಏನೇ ಮಾಡ್ಲಿ, ಒಂದು ನಿಂತರು, ಕೂತರು, ಓಡಾಡಿದ್ರು, ಏನ್ ಮಾಡಿದ್ರು ಕೂಡ ಈ ಬಾಹ್ಯ ಶರೀರದಿಂದ ನಡೆದದ್ದು ಯಾವುದೂ ಕೂಡ ನನ್ನ ಪ್ರಯತ್ನದಿಂದ ಆಗಿದ್ದಲ್ಲ, ಎಲ್ಲವೂ ಭಗವಂತನ ಪ್ರೇರಣೆಯಿಂದಲೇ ಆಗಿದ್ದು ಅಂತ ತಿಳ್ಕೊಳ್ತಾನೆ. ಅದಕ್ಕೆ ಒಂದು ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ಮದಿರಾ ಮದಾಂಧಃ ಅಂತ ಇದ್ದಾರೆ. ಅಂದ್ರೆ ಮತ್ತಿನಿಂದ, ಹೆಂಡವನ್ನ ಕುಡಿದು ಮತ್ತಿನಿಂದ ಮೈ ಮರೆತವನೇನಿದ್ದಾನೆ ಅಂತವನು, ಮದಿರಾಪಾನ ಮಾಡಿರ್ತಕ್ಕಂತಹ ಮತ್ತ ಮೈ ಮರೆತು ತಾನು ಉಟ್ಕೊಂಡಿರ್ತಕ್ಕಂತಹ ಬಟ್ಟೆ ಅದು ಇದ್ರೂ ಅಥವಾ ಅದು ಕೆಳಗೆ ಬಿದ್ದರೂ ಗಮನಿಸೋದಿಲ್ಲ. ಅವನು ಮತ್ತನಾಗಿ ಬಿಟ್ಟಿರ್ತಾನೆ. ತನ್ನ ಮೈ ಮೇಲೆ ಇರುವ ಬಟ್ಟೆ ಅದು ಯಾವ ಅವಸ್ಥೆಯಲ್ಲಿದ್ರೂ ಅಥವಾ ಇದ್ರೂ ಇಲ್ಲದೇ ಇದ್ರೂ ಕೂಡ ಅದನ್ನ ಗಮನಿಸೋದಿಲ್ಲ. ಹಾಗೆ ಮೈ ಮರೆತು ಬಿಟ್ಟಿರ್ತಾನೆ. ಹೆಂಡ ಕುಡಿದ ಮತ್ತ ಹೇಗೋ ಹಾಗೆ ತನ್ನ ಶರೀರದ ಚಟುವಟಿಕೆಗಳನ್ನ ತನ್ನ ಪ್ರಯತ್ನದಿಂದ ಆಗ್ತಾ ಇದ್ರೂ ಕೂಡ ಅದನ್ನ ಜ್ಞಾನಿಯಾಗಿರ್ತಕ್ಕಂಥವನು ಗಮನಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದೈವವಶಾದ್ ಅಪೇತಂ ವಾಸೋ ಯಥಾ ಪರಿಕೃತಂ ಮದಿರಾಮದಾಂಧ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಮದಿರಾಮದಾಂಧ ತನ್ನ ವಾಸ ಬಟ್ಟೆ ಅದು ಹೇಗೆ ಇದ್ದರೂ ಇಲ್ಲದೇ ಇದ್ರೂ ಅದರ ಬಗ್ಗೆ ಅವನಿಗೆ ಗಮನ ಇರೋದಿಲ್ವೋ ಹಾಗೆ ಅಪರೋಕ್ಷ ಜ್ಞಾನಿಯಾದವನು ತನ್ನ ಬಾಹ್ಯ ಶರೀರದ ಮೇಲೆ ಅಭಿಮಾನವನ್ನ ಪೂರ್ಣವಾಗಿ ತ್ಯಾಗ ಮಾಡಿರೋದ್ರಿಂದ ಬಾಹ್ಯ ಶರೀರ ಅದರ ಮೇಲೆ ಅಭಿಮಾನ ಬಿಟ್ಟು ಚೈತನ್ಯ ಸ್ವರೂಪವನ್ನ ತಾನು ಕಂಡಿದ್ರಿಂದ ಈ ಶರೀರದಿಂದ ಅವನು ಯಾವುದೇ ಕೆಲಸ ನಡೆದರೂ ಕೂಡ ಅದು ತನ್ನ ಪ್ರಯತ್ನದಿಂದ ಹಾಗೆ ಆಯಿತು ಅಂತ ಅನ್ನೋದನ್ನ ತಾನು ಗಮನಿಸೋದಿಲ್ಲ. ಅದು ತನ್ನ ಪ್ರಯತ್ನದಿಂದ ಆಗ್ತಾ ಇದ್ರೂ ಕೂಡ ಅದನ್ನ ಜ್ಞಾನಿ ಗಮನಿಸೋದಿಲ್ಲ. ದೇಹಂ ತುತಂ ನ ಚರಮಂ ಸ್ಥಿತಮುಜ್ಜಿತಂ ವಾ ಸಿದ್ಧೋ ವಿಪಶ್ಯತಿ ಯತೋಧ್ಯಗಮತ್ ಸ್ವರೂಪಂ. ದೈವಾನುಪೇತಮಖ ದೈವ ವಶಾದಪೇತಂ ವಾಸೋ ಯಥಾ ಪರಿಕೃತಂ ಮದಿರಾಮದಾಂಧಃ. ದೇಹೋಪಿ ದೈವ ವಶಗಃ ಕರ್ಮ ಯಾವತೆ ಸ್ವಾರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸುಃ. ತಂ ಸ ಪ್ರಪಂಚಮಧಿರೂಢ ಸಮಾಧಿಯೋಗಃ ಸ್ವಾಪ್ನಂ ಪುನರ್ನ ಭಜತೆ ಪ್ರತಿಬುದ್ಧವತ್ಸಃ. ಹಾಗೆ ಮತ್ತೊಂದು ದೃಷ್ಟಾಂತವನ್ನ ಕೊಟ್ಟು ಅಪರೋಕ್ಷ ಜ್ಞಾನಿಯಾದವನು ಹೇಗೆ ಇರ್ತಾನೆ ಅಂತ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅಪರೋಕ್ಷ ಜ್ಞಾನಿ ಅವನ ಅವಸ್ಥೆ ಹೇಗಿರ್ತದೆ, ಯಾವ ಯಾವ ರೀತಿಯಲ್ಲಿ ಅವರು ಇರ್ತಾರೆ ಅಪರೋಕ್ಷ ಜ್ಞಾನಿಗಳು ಅಂತನ್ನೋದನ್ನೇ ಮುಂದುವರಿಸ್ತಾ ಇದ್ದಾನೆ ಕಪಿಲ. ದೇಹೋಪಿ ದೈವ ವಶಗಃ ಖಲು, ಪರಮಾತ್ಮನ ಅಧೀನವಾಗಿರ್ತಕ್ಕಂತಹ ಆ ದೇಹ ಮತ್ತು ಇಂದ್ರಿಯಗಳು ಎಲ್ಲವೂ ಕೂಡ
ಅವುಗಳಿಗೆ ಕಾರಣವಾದ ಪ್ರಾರಬ್ಧ ಕರ್ಮ ಇರುವಷ್ಟು ಕಾಲ ಮಾತ್ರ ಇದ್ದು ಆಮೇಲೆ ಹೋಗಬೇಕು ಅಂತ ಕಾಲವನ್ನು ನಿರೀಕ್ಷೆ ಮಾಡ್ತಾ ಇರ್ತಾವೆ. ಈ ದೇಹ ಇಂದ್ರಿಯ ಮೊದಲಾದವುಗಳೆಲ್ಲ ನಮ್ಮ ಪ್ರಾರಬ್ಧ ಕರ್ಮ ಇರುವಷ್ಟು ಕಾಲ ಮಾತ್ರ ನಮ್ಮ ಹತ್ತಿರ ಇರ್ತಾವೆ. ಆಮೇಲೆ ಅದು ಬಿದ್ದು ಹೋಗ್ಲಿಕ್ಕೆ ಕಾಲವನ್ನು ನಿರೀಕ್ಷೆ ಮಾಡ್ತಾ ಇರ್ತಾವೆ. ಯಾವ ಸಮಯದಲ್ಲಿ ಆ ದೇಹ ಮತ್ತು ಇಂದ್ರಿಯಗಳು ನಮ್ಮನ್ನ ಬಿಟ್ಟು ಹೋಗ್ತಾವೆ ಅಂತ ನಮಗೆ ಅದು ಗೊತ್ತಾಗೋದಿಲ್ಲ. ಪ್ರಾರಬ್ಧ ಕರ್ಮ ಕಳೆದ ಮೇಲೆ ಸಮಾಧಿ ಯೋಗದ ಫಲವಾಗಿ ಪರಮಾನಂದವನ್ನ ಹೊಂದತಕ್ಕಂತಹ ಅಪರೋಕ್ಷ ಜ್ಞಾನಿ ಆ ಶರೀರ ಮತ್ತು ಇಂದ್ರಿಯ ಮೊದಲಾದವುಗಳಲ್ಲೇ ಆಗಲಿ ಅಥವಾ ಆ ಶರೀರಕ್ಕೆ ಸಂಬಂಧಪಟ್ಟಂತಹ ಹೆಂಡತಿ ಮಕ್ಕಳು ವಸ್ತುಗಳು ಮೊದಲಾದ ಪ್ರಪಂಚದಲ್ಲಾಗಲಿ ಪುನಃ ಅವುಗಳಲ್ಲಿ ಅವನು ಅಭಿಮಾನವನ್ನ ಇಟ್ಟುಕೊಳ್ಳೋದಿಲ್ಲ. ಅವುಗಳನ್ನು ಯಾವುದನ್ನು ಕೂಡ ತಾನು ಇಟ್ಟುಕೊಳ್ಳೋದಿಲ್ಲ. ಈ ಶರೀರವನ್ನ, ಈ ಶರೀರದಲ್ಲಿರುವ ಇಂದ್ರಿಯ ಮತ್ತು ಈ ಶರೀರಕ್ಕೆ ಸಂಬಂಧಪಟ್ಟಂತಹ ಯಾರೇ ಇರಬಹುದು, ಸಂಬಂಧಿಗಳು, ಹೆಂಡತಿ ಮಕ್ಕಳಾಗಿರ್ಬೋದು, ಅಥವಾ ಈ ಶರೀರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು, ತಾನು ಸಂಪಾದಿಸಿರ್ತಕ್ಕಂತಹ ಎಲ್ಲ ರೀತಿಯಾದ ವಸ್ತುಗಳು, ಇಡೀ ಪ್ರಪಂಚ ಎಲ್ಲವನ್ನೂ ಕೂಡ ತಾನು ತ್ಯಾಗ ಮಾಡಿಬಿಡ್ತಾನೆ. ಯಾವುದನ್ನು ಇಟ್ಕೊಳ್ಳೋದಿಲ್ಲ. ಸಪ್ರಪಂಚಂ ಅಂತಾರೆ. ಈ ಪ್ರಪಂಚ ಸಹಿತವಾಗಿ ಎಲ್ಲವನ್ನೂ ಕೂಡ ಅವನು ತ್ಯಾಗ ಮಾಡ್ತಾನೆ. ಅಧಿರೂಢ ಸಮಾಧಿ ಯೋಗ, ಅವನು ಸಮಾಧಿ ಯೋಗದ ಫಲವಾಗಿ ಪರಮಾನಂದವನ್ನ ಹೊಂದಿರತಕ್ಕಂತಹ ಜ್ಞಾನಿ ಆದ್ದರಿಂದ ಅವನು ಎಲ್ಲವನ್ನೂ ಬಿಟ್ಟು ಬಿಡ್ತಾನೆ. ಅಂದ್ರೆ ಈ ದೇಹ, ಈ ಹೊರಗಿನ ಬಾಹ್ಯ ಶರೀರ, ಆ ಶರೀರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು, ಬಂಧುಗಳು ಎಲ್ಲರನ್ನೂ ಕೂಡ ಬಿಟ್ಟು ಬಿಡ್ತಾನೆ. ಅದಕ್ಕೆ ಒಂದು ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ಸ್ವಾಪ್ನಂ ಪುನರ್ನ ಭಜತೆ ಪ್ರತಿಬುದ್ಧವತ್ ಸಹ. ನಿದ್ದೆಯಿಂದ ಎಚ್ಚರ ಆದ ಕೂಡಲೇ ನಿದ್ದೆ ಮಾಡುವಾಗ ಸ್ವಪ್ನದಲ್ಲಿ ನಮಗೆ ಅನೇಕ ವಸ್ತುಗಳು ಕಂಡಿರ್ತವೆ. ಆ ಸ್ವಪ್ನದಲ್ಲಿ ಯಾವ್ಯಾವುದೋ ದೇಹಗಳೆಲ್ಲ ಬಂದಿರ್ತವೆ. ಆ ದೇಹದಲ್ಲಿ ನಾವು ಯಾವ್ದ್ಯಾವುದೋ ಸಂಪರ್ಕಗಳನ್ನೆಲ್ಲ ಮಾಡಿರ್ತೇವೆ. ಅವುಗಳನ್ನೆಲ್ಲ ಎಚ್ಚರ ಆದ ಕೂಡಲೇ ಹೇಗೆ ಬಿಟ್ಟು ಬಿಡ್ತಾರೋ ಅದನ್ಯಾವುದನ್ನು ಇಟ್ಟುಕೊಳ್ಳೋದಿಲ್ಲ. ಸ್ವಪ್ನದಲ್ಲಿ ತನಗೆ ಸಿಕ್ಕಿರ್ತಕ್ಕಂತಹ ದೇಹವನ್ನಾಗ್ಲಿ, ಸ್ವಪ್ನದಲ್ಲಿ ತನಗೆ ಸಿಕ್ಕ ಆ ದೇಹಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನಾಗ್ಲಿ ಯಾವುದನ್ನು ಕೂಡ ಎಚ್ಚರ ಆದ ಮೇಲೆ ಅವನು ಇಟ್ಟುಕೊಳ್ಳೋದಿಲ್ಲ. ಅದು ಹೋಯ್ತು ಅಷ್ಟೇ. ಸ್ವಪ್ನದಲ್ಲಿ ಮಾತ್ರ ಅದು ಕಾಣಿಸ್ತು, ಸ್ವಪ್ನದಲ್ಲಿ ಅದನ್ನೆಲ್ಲ ಅನುಭವಿಸಿದ, ಮುಗಿದೋಯ್ತು. ಆಮೇಲೆ ಆ ಶರೀರವನ್ನಾಗ್ಲಿ, ಆ ಶರೀರಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನಾಗ್ಲಿ ಯಾವುದನ್ನು ಕೂಡ ಅವನು ಹೇಗೆ ಇಟ್ಕೊಳ್ಳೋದಿಲ್ವೋ ಎಚ್ಚರ ಆದ್ಮೇಲೆ, ಹಾಗೆ ಇದು ಕೂಡ ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ತನ್ನ ದೇಹ, ಆ ದೇಹಕ್ಕೆ ಸಂಬಂಧಪಟ್ಟಂತಹ ಹೆಂಡತಿ, ಗಂಡ, ಪುತ್ರ ಮತ್ತು ವಸ್ತುಗಳು ಇವುಗಳ ಮೇಲೆ ಅಭಿಮಾನದಿಂದ ಅವುಗಳನ್ನ ತನ್ನಲ್ಲಿ ಇಟ್ಟುಕೊಂಡು ಉಪಯೋಗಿಸ್ಕೊಳ್ತಾ ಇರ್ತಾನೆ. ಅಪರೋಕ್ಷ ಜ್ಞಾನಾನಂತರದಲ್ಲಿ ಅದೆಲ್ಲವನ್ನು ಕೂಡ ತಾನು ಇಟ್ಟುಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದ. ಪ್ರತಿಬುದ್ಧವತ್ ಸಹ, ಎಚ್ಚರಗೊಂಡ ಒಬ್ಬ ವ್ಯಕ್ತಿ ಸ್ವಪ್ನದಲ್ಲಿ ಇರುವ ಆ ಶರೀರ ಮೊದಲಾದವುಗಳನ್ನ ಹೇಗೆ ಇಟ್ಟುಕೊಳ್ಳೋದಿಲ್ವೋ ಹಾಗೆ ಈ ಪ್ರಾರಬ್ಧ ಕರ್ಮ ಕಳೆದ ಮೇಲೆ ಸಮಾಧಿ ಯೋಗದ ಫಲವಾಗಿ ಅಪರೋಕ್ಷದ ಆನಂದವನ್ನ ಹೊಂದಿರತಕ್ಕಂತಹ ವ್ಯಕ್ತಿಯು ಕೂಡ ಆ ಶರೀರ ಮತ್ತು ಇಂದ್ರಿಯ ಮೊದಲಾದವುಗಳಲ್ಲಾಗಲಿ ಅಥವಾ ಅವುಗಳಿಗೆ ಸಂಬಂಧಪಟ್ಟಂತಹ ವಸ್ತುಗಳಲ್ಲಾಗಲಿ ಅವನು ಅಭಿಮಾನವನ್ನ ಇಟ್ಟುಕೊಳ್ಳೋದಿಲ್ಲ. ಅದನ್ನ ಬಿಟ್ಟು ಬಿಡ್ತಾನೆ. ಯಾವ ವಸ್ತುಗಳನ್ನು ತನ್ನಲ್ಲಿ ಇಟ್ಟುಕೊಳ್ಳೋದಿಲ್ಲ. ಅವು ಮೊದಲು ಕೂಡ ಪ್ರಾರಬ್ಧ ಕರ್ಮ ಇರುವಷ್ಟು ಕಾಲ ತನ್ನ ಹತ್ತಿರ ಇದೆ. ಅದು
ಬಿದ್ದು ಹೋಗ್ಲಿಕ್ಕೆ ಕಾಲ ನಿರೀಕ್ಷೆ ಮಾಡ್ತಾ ಇದೆ ಅಂತ ತಿಳ್ಕೊಂಡಿರ್ತಾನೆ. ದೇಹೋಪಿ ದೈವವಶಗ ಖಲು ಕರ್ಮ ಯಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸುಃ ತಂ ಸ ಪ್ರಪಂಚಮಧಿರೂಢ ಸಮಾಧಿಯೋಗಃ ಸ್ವಾಪ್ನಂ ಪುನರ್ನ ಭಜತೆ ಪ್ರತಿಬುದ್ಧವತ್ಸಃ. ಯಥಾ ಪುತ್ರಾಚ್ಚ ವಿತ್ತಾಚ್ಚ ಪೃಥಂಗ್ ಮರ್ತ್ಯ ಪ್ರತೀಯತೆ ಅಪ್ಯಾತ್ಮತ್ವೇನಾಭಿಮತಾತ್ ದೇಹಾದೇ ಪುರುಷಸ್ತಥಾ. ಕೆಲವರು ದೇಹ ಇಂದ್ರಿಯ ಮೊದಲಾದವುಗಳೆಲ್ಲ ಏನಿದ್ದಾವೆ ಇದೇ ಆತ್ಮ, ಇದಕ್ಕಿಂತ ಪ್ರತ್ಯೇಕವಾಗಿ ಒಂದು ಆತ್ಮ ಅಂತ ಎಲ್ಲಿದೆ ಅಂತ ಹೇಳುತ್ತಾರೆ. ಹಾಗೆಲ್ಲ ಅನ್ನಬಾರದು. ನಮಗೆ ಈಗ ಕಣ್ಣಿಗೆ ಕಾಣುವ ಈ ದೇಹ ಇಂದ್ರಿಯ ಮೊದಲಾದವುಗಳಿಗಿಂತ ಬೇರೆಯಾಗಿ ಒಬ್ಬ ಆತ್ಮ ಇದ್ದಾನೆ, ಇಲ್ಲ ಅಂತ ಅನ್ನಬಾರದು. ನಮ್ಮ ನಾವು ಅನೇಕ ವಸ್ತುಗಳನ್ನ ಸಂಪಾದನೆ ಮಾಡ್ತೇವೆ, ಬೇಕಾದಷ್ಟು ಸಂಪತ್ತನ್ನ ಸಂಪಾದನೆ ಮಾಡ್ತೇವೆ. ನಮಗೆ ಬಹಳ ಪ್ರೀತಿಸುವ ಸಂತತಿಗಳು ಇರ್ತಾವೆ, ಮಕ್ಕಳು ಮೊದಲಾದವರೆಲ್ಲ. ಅವುಗಳ ಮೇಲೆ ಮನುಷ್ಯ ಎಷ್ಟು ಅಭಿಮಾನವನ್ನ ತಾಳ್ತಾನೆ ಅಂದ್ರೆ ಅದು ನಾನೇ ಅನ್ನುವಷ್ಟರ ಮಟ್ಟಿಗೆ ಅಭಿಮಾನವನ್ನ ತಾಳ್ತಾನೆ. ಆತ್ಮತ್ವೇನಾಭಿಮತಾತ್ ದೇಹಾದೇಹ ಪುರುಷಃ ತಥಾ ಅಂತ. ಅದು ನಾನೇ ಅನ್ನುವಷ್ಟು, ಅವ್ರಿಗೇನಾದ್ರೂ ಆದ್ರೆ ನನಗೇ ಏನೋ ಆಯ್ತೋ ಏನೋ ಅನ್ನುವಷ್ಟು ಅಭಿಮಾನವನ್ನ ಇಟ್ಟುಕೊಂಡಿರ್ತಾರೆ. ಹೆಂಡತಿ ಮಕ್ಕಳು ಮೇಲೆ ಅಭಿಮಾನ. ನಮ್ಮ ವಸ್ತುಗಳು ಕಳೆದು ಹೋದ್ರೆ ನಾನೇ ಹೋಗಿಬಿಟ್ಟೆ ಅಂತ ಅಷ್ಟು ಆ ವಸ್ತುಗಳ ಮೇಲೆ ಪ್ರೀತಿಯನ್ನ ಇಟ್ಟುಕೊಂಡಿರ್ತಾರೆ. ಸಂತತಿಗಳಲ್ಲಿ, ಸಂಪತ್ತುಗಳಲ್ಲಿ ಯಥಾ ಪುತ್ರಾಚ್ಚ ವಿತ್ತಾಚ್ಚ, ಪುತ್ರ ಮತ್ತು ವಿತ್ತ, ಹೆಂಡತಿ ಗಂಡ ಮಕ್ಕಳು ಮತ್ತು ಸಂಪತ್ತು ಮೊದಲಾದವುಗಳಲ್ಲಿ ನಾನೇ ಅನ್ನುವಷ್ಟು ಅಭಿಮಾನ ಮನುಷ್ಯನಿಗೆ ಇದ್ದರೂ ಕೂಡ ಅದು ನಾನಲ್ಲ, ಅವುಗಳಿಗಿಂತ ಬೇರೆ ಅನ್ನೋ ಜ್ಞಾನ ಇದ್ದೇ ಇರ್ತದೆ. ಒಳಗೊಳಗೆ ಆ ಜ್ಞಾನ ಇದ್ದೇ ಇರ್ತದೆ. ಮೇಲೆ ಅಂತಾನೆ, ಅಯ್ಯೋ ಅದು ನಾನೇ, ಅದು ಏನಾರು ಆದ್ರೆ ಅವ್ರಿಗೇನಾದ್ರೂ ಆದ್ರೆ ನನಗೆ ಆದಂಗೆ, ಅದು ಹೋಯ್ತು ಅಂದ್ರೆ ನಾನು ಸತ್ತೆ ಅಂತಾನೆ ಅರ್ಥ ಅಂತ ಹಿಂಗೆಲ್ಲ ನಾವು ಮಾತಾಡ್ತೇವೆ. ಸಂಪತ್ತು ಕಷ್ಟಪಟ್ಟ ಸಂಪಾದನೆ ಮಾಡಿದ್ದೇನೆ, ಆ ಸಂಪತ್ತಿನ ಮೇಲೆ ಎಷ್ಟು ಅಭಿಮಾನ ಅಂದ್ರೆ ಅದು ಹೋಯ್ತು ಅಂದ್ರೆ ನಾನೇ ಹೋದಂಗೆ ಅಂತ. ಮಕ್ಕಳ ಮೇಲೆ ಅಷ್ಟು ಅಭಿಮಾನ, ಆ ಮಕ್ಕಳು ಅವರಿಗೆ ಸ್ವಲ್ಪ ಏನಾದ್ರೂ ಆದ್ರೂ ಕೂಡ ನನಗೆ ಆದಂಗೆ ಅಂತ ಅಷ್ಟು ಅಭಿಮಾನವನ್ನ ಇಟ್ಟುಕೊಂಡಿದ್ರು ಕೂಡ ಒಳಗೊಳಗೆ ಗೊತ್ತಿರ್ತದೆ ಇದು ನಾನಲ್ಲ, ಅವುಗಳಿಗಿಂತ ನಾನು ಬೇರೆ ಅಂತ. ನಾನೇ ಅನ್ನುವಷ್ಟು ಅಭಿಮಾನ ಇದ್ದರೂ ಕೂಡ ಅವುಗಳಿಗಿಂತ ಬೇರೆ ಅನ್ನೋ ಜ್ಞಾನ ಹೇಗೆ ಇದ್ದೇ ಇರ್ತದೋ ಹಾಗೆ ಈ ದೇಹ ಇಂದ್ರಿಯ ಮೊದಲಾದವುಗಳಲ್ಲಿಯೂ ಕೂಡ ಅವೇ ತಾನು ಅನ್ನುವಷ್ಟು ಅಭಿಮಾನ ಇದ್ದರೂ ಕೂಡ, ಈಗ ನಮಗೆ ಅನ್ನಿಸ್ತಾ ಇದೆ ಈ ದೇಹವೇ ನಾನು, ನಾನೇ ಅನ್ನುವಷ್ಟು ಈ ದೇಹ ಇಂದ್ರಿಯ ಮೊದಲಾದವುಗಳಲ್ಲಿ ಅಭಿಮಾನ ಇದ್ದರೂ ಕೂಡ ಅವುಗಳಿಗಿಂತ ತಾನು ಬೇರೆ ಅನ್ನೋ ಜ್ಞಾನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದ್ದೇ ಇರ್ತದೆ. ಇದು ನನ್ನ ದೇಹ, ನಾನೇ ದೇಹ ಅಲ್ಲ, ಇದು ನನ್ನ ದೇಹ, ಇದು ನನ್ನ ಇಂದ್ರಿಯಗಳು ಅಂತನ್ನೋ ಜ್ಞಾನ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇದೆ. ತಾನೇ ಶರೀರ ಅಂತ ಯಾರು ಹೇಳೋದಿಲ್ಲ, ನನ್ನ ಶರೀರ ಅಂತಾನೆ ಎಲ್ರು ಹೇಳೋದು. ನಾನು ಬೇರೆ, ಶರೀರ ಬೇರೆ, ನನಗೆ ಈ ಶರೀರ ಇದೆ ಅಂತನ್ನೋ ಜ್ಞಾನ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರ್ತದೆ ಅಂತ ಹೇಳ್ತಾ ಇದ್ದಾರೆ.
ಯಥಾ ಪುತ್ರಾಚ್ಚ ವಿತ್ತಾಚ್ಚ ಪೃಥಂಗ್ ಮರ್ತ್ಯ ಪ್ರತೀಯತೆ ಅಪ್ಯಾತ್ಮತ್ವೇನಾಭಿಮತಾತ್ ದೇಹಾದೇ ಪುರುಷಸ್ತಥಾ. ಯಥೋಲ್ಮುಖಾದ್ ವಿಷ್ಠುಲಿಂಗಾತ್ ಧರ್ಮಾದ್ವಾಪಿ ಸ್ವಸಂಭವಾತ್ ಅಪ್ಯಾತ್ಮತ್ವೇನಾಭಿಮತಾತ್ ದಾಹಕೋಗ್ನಿ ಪೃಥಂಗ್ ಮತಃ. ಈಗ ಇದುವರೆಗೆ ಈ ಜೀವ ದೇಹಕ್ಕಿಂತ ಬೇರೆ ಅಂತ ಜೀವ ಜಡ ಭೇದವನ್ನ ಹೇಳಿದೆ. ಜೀವನಿಗೂ ಜಡವಾದ ಈ ಶರೀರಕ್ಕೂ ಭೇದ ಇದೆ. ಈ ಶರೀರವೇ ಜೀವ ಅಲ್ಲ, ಇಂದ್ರಿಯ ಮೊದಲಾದವುಗಳೇ ಜೀವ ಅಲ್ಲ ಅಂತ ಜೀವ ಜಡ ಭೇದವನ್ನ ಹೇಳಿ, ಈಗ ಜೀವಾತ್ಮ ಭೇದವನ್ನ, ಜೀವನಿಗೂ ಪರಮಾತ್ಮನಿಗೂ ಇರ್ತಕ್ಕಂತಹ ಭೇದವನ್ನ ತಿಳಿಸ್ತಾ ಇದ್ದಾರೆ. ಇವಾಗ ಯಥೋಲ್ಮುಖಾತ್ ವಿಷ್ಣುಲಿಂಗಾತ್ ಅಂತ ಹೇಳಿ, ದೇಹ ಮೊದಲಾದವುಗಳು ಪರಮಾತ್ಮನ ಅಧೀನ ಅಂತ ಯಾಕೆ ಹೇಳಬೇಕು? ಈ ದೇಹ ಮೊದಲಾದವುಗಳಿಗೂ ಜೀವನಿಗೂ ವ್ಯತಿರಿಕ್ತವಾಗಿ ಪರಮಾತ್ಮ ಅಂತ ಒಬ್ಬ ಇದ್ದಾನೆ ಅಂತ ಯಾಕೆ ಹೇಳಬೇಕು? ಆ ಪರಮಾತ್ಮನನ್ನ ಯಾಕೆ ಒಪ್ಪಬೇಕು? ಇವುಗಳಿಗೆಲ್ಲ ನಿಯಾಮಕನಾಗಿ ಒಬ್ಬ ಭಗವಂತ ಇದ್ದಾನೆ ಅಂತ ಹೀಗೆಲ್ಲ ಯಾಕೆ ಹೇಳಬೇಕು? ಇದು ಪರಮಾತ್ಮನ ಅಧೀನ ಅಂತ ಯಾಕೆ ಹೇಳಬೇಕು? ಪರಮಾತ್ಮ ಅಂತ ಒಬ್ಬ ಇಲ್ಲ. ಈ ದೇಹ ಮತ್ತು ಜೀವನಿಗೆ ವ್ಯತಿರಿಕ್ತವಾಗಿ ಮತ್ತೊಬ್ಬ ಪರಮಾತ್ಮ ಅಂತ ಯಾರು ಇಲ್ಲ ಅಂತ ಹೀಗೆ ಹೇಳೋದು ಸರಿಯಲ್ಲ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಅಜ್ಞಾನಿಗಳು ಈಗ ಕಟ್ಟಿಗೆ ಹಚ್ಚಿ ಬೆಂಕಿ ಒಲೆ ಉರಿತಾ ಇರ್ತದೆ. ಬೆಂಕಿಯಿಂದ ಉರಿತಕ್ಕಂತಹ ಆ ಕಟ್ಟಿಗೆಯನ್ನ ಮತ್ತು ಬೆಂಕಿಯ ಕಿಡಿ, ಹೊಗೆ ಎಲ್ಲವನ್ನೂ ಬೆಂಕಿ ಅಂತಾನೆ ತಿಳ್ಕೊಂಡ್ಬಿಡ್ತಾರೆ. ಆದ್ರೆ ಸುಡೋ ಬೆಂಕಿ ಬೇರೆನೇ ಇದೆ. ಬೆಂಕಿ ಅಂತಂದ್ರೆ ಅದು ಕಿಡಿಯೂ ಅಲ್ಲ, ಅಥವಾ ಆ ಕಟ್ಟಿಗೆಯೂ ಅಲ್ಲ. ಉರಿತಕ್ಕಂತಹ ಕಟ್ಟಿಗೆಯೇ ಬೆಂಕಿ ಅಲ್ಲ, ಅಥವಾ ಆ ಬೆಂಕಿಯ ಮೇಲೆ ಬರುವ ಕಿಡಿಗಳು ಅದು ಕೂಡ ಬೆಂಕಿ ಅಲ್ಲ. ಹೊಗೆ ಅದು ಕೂಡ ಬೆಂಕಿ ಅಲ್ಲ. ಆದ್ರೆ ಅಜ್ಞಾನಿಗಳು ಏನ್ ತಿಳ್ಕೊಳ್ತಾರೆ? ಅದೆಲ್ಲವನ್ನು ಬೆಂಕಿ ಅಂತಾನೆ ತಿಳ್ಕೊಳ್ತಾರೆ. ಆದ್ರೆ ಆ ಬೆಂಕಿ, ಅಗ್ನಿ ಅನ್ನೋದು ಇದೆಲ್ಲದಕ್ಕಿಂತಲೂ ಪ್ರತ್ಯೇಕವಾಗಿ ಒಂದು ಬೇರೆನೇ ಇದೆ. ಪೃಥಂಗ್ ಮತಃ ದಾಹಕಃ ಅಗ್ನಿ ಪೃಥಂಗ್ ಮತಃ. ಯಾವುದರಿಂದ? ಉಲ್ಮುಖಾತ್ ವಿಷ್ಣುಲಿಂಗಾತ್ ಧೂಮಾದ್ವಾಪಿ ಸ್ವಸಂಭವಾತ್. ಉಲ್ಮುಖ, ವಿಷ್ಣುಲಿಂಗ, ಧೂಮ ಅಂತ ಅಂದ್ರೆ ಕಟ್ಟಿಗೆ, ಕಿಡಿ, ಹೊಗೆ ಇವೆಲ್ಲದಕ್ಕಿಂತಲೂ ಬೇರೆಯಾಗಿ ಒಂದು ಅಗ್ನಿ ಇದೆ. ಆದ್ರೆ ಅಜ್ಞಾನಿಗಳು ಅದನ್ನೇ ಅಗ್ನಿ ಅಂತಂತಾರೆ. ಎಲ್ಲಿದೆ ಬೆಂಕಿ? ಎಲ್ಲಿದೆ ಅಂದ್ರೆ ಆ ಕಟ್ಟಿಗೆಯನ್ನೇ ತೋರಿಸ್ತಾರೆ. ಉರಿತಾ ಇರತಕ್ಕಂತಹ ಕಟ್ಟಿಗೆಯನ್ನೋ ಅಥವಾ ಹೊಗೆಯನ್ನೋ ಅಥವಾ ಆ ಕಿಡಿ ಮೇಲೆ ಏನು ಬರ್ತಾ ಇರ್ತದೆ ಅದನ್ನೋ ತೋರಿಸಿ ಇದೇ ಬೆಂಕಿ, ಇದೇ ಅಗ್ನಿ ಅಂತ ತೋರಿಸ್ತಾರೆ, ಹೇಳ್ತಾರೆ. ಆದ್ರೆ ಇದು ಅಗ್ನಿ ಅಲ್ಲ. ಅಗ್ನಿ ಅಂತನ್ನೋದು ಆ ಕಿಡಿಗಿಂತಲೂ, ಧೂಮಕ್ಕಿಂತಲೂ ಅಥವಾ ಆ ಸೌದೆಗಿಂತಲೂ ಬೇರೆಯಾಗೆ ಒಂದು ಅಗ್ನಿ ಇದೆ. ಆದರೂ ಅಜ್ಞಾನಿಗಳು ಅದನ್ನೇ ಅಗ್ನಿ ಅಂತ ಹೇಗೆ ತಿಳಿತಾರೋ ಹಾಗೆ ಈ ದೇಹ ಮತ್ತು ಈ ದೇಹದ ಒಳಗೆ ಇರುವ ಜೀವ ಅಥವಾ ಈ ದೇಹದ ಒಳಗೆ ಇರುವ ಇಂದ್ರಿಯ ಮೊದಲಾದವುಗಳು ಇದನ್ನೇ
ಭಗವಂತ ಅಂತ ಅನ್ನಬಾರದು. ಇದೆಲ್ಲದಕ್ಕಿಂತಲೂ ವ್ಯತಿರಿಕ್ತನಾಗಿ ಒಬ್ಬ ಭಗವಂತ ಇದ್ದಾನೆ. ಅದರ ಮುಂದೆ ಹೇಳ್ತಾರೆ, ಭೂತೇಂದ್ರಿಯಾಂತಃಕರಣಾತ್ ಪ್ರಧಾನಾತ್ ಜೀವ ಸಂಜ್ಞಿತಾತ್ ಆತ್ಮ ತಥಾ ಪೃಥಕ್ ದ್ರಷ್ಟ ಭಗವಾನ್ ಬ್ರಹ್ಮ ಸಂಜ್ಞಿತಃ ಅಂತ ಈ ಹಿಂದೆ ದೃಷ್ಟಾಂತ ಕೊಟ್ಟರು. ಯಥೋಲ್ಮುಖಾತ್ ವಿಷ್ಣುಲಿಂಗಾತ್ ಧೂಮಾದ್ವಾಪಿ ಸ್ವಸಂಭವಾತ್ ಅಪ್ಯಾತ್ಮತ್ವೇನಾಭಿಮತಾತ್ ದಾಹಕೋ ಅಗ್ನಿ ಪೃಥಂಗತಃ ಅನ್ನೋದು ದೃಷ್ಟಾಂತ. ಸುಡುವ ಬೆಂಕಿ ಅದು ಆ ಕಟ್ಟಿಗೆಗಿಂತಲೂ ಕಿಡಿಗಿಂತಲೂ ಹೊಗೆಗಿಂತಲೂ ಬೇರೆ ಅಲ್ಲ ಅಂತ ಅಜ್ಞಾನಿಗಳು ತಿಳ್ಕೊಳ್ತಾರೆ. ಅದು ಬೇರೆಯಾಗೇ ಇದೆ. ಅದರಂತೆ ಅಂತ ಈಗ ಈ ಶ್ಲೋಕದಲ್ಲಿ ಹಾಗೆ ಪರಮಾತ್ಮನಿಂದ ಹುಟ್ಟತಕ್ಕಂತಹ ಭೂತ ಪದಾರ್ಥಗಳಿರ್ಬೋದು, ಇಂದ್ರಿಯ, ಅಂತಃಕರಣ ಮೊದಲಾದವುಗಳು, ಅವುಗಳಿಂದ ಕೂಡಿರ್ತಕ್ಕಂತಹ ಈ ದೇಹ, ಇದೆಲ್ಲದಕ್ಕಿಂತಲೂ ಕೂಡ ಆ ದೇಹದಲ್ಲಿ ಅಭಿಮಾನಿಯಾಗಿ ಇರುವ ಒಬ್ಬ ಜೀವ ಏನಿದ್ದಾನಲ್ಲ, ಆ ಜೀವನಿಗಿಂತಲೂ ಕೂಡ ಪರಮಾತ್ಮ ಬೇರೆಯಾಗಿಯೇ ಇದ್ದಾನೆ. ಭೂತ ಇಂದ್ರಿಯ ಅಂತಃಕರಣಾತ್ ಪ್ರಧಾನಾತ್ ಜೀವ ಸಂಹಿತಾತ್ ಅಂತ. ಭೂತ ಅಂದ್ರೆ ಪಂಚಭೂತಗಳು ಅಥವಾ ಇಂದ್ರಿಯಗಳು, ಅಂತಃಕರಣಾತ್ಮಕವಾಗಿರ್ತಕ್ಕಂತಹ ಈ ದೇಹ, ಆ ದೇಹಕ್ಕೆ ಅಭಿಮಾನಿಯಾದ ಪ್ರಧಾನನಾದ ಜೀವ, ಎಲ್ಲರಿಗಿಂತಲೂ ಕೂಡ ಪೃಥಕ್ ಆತ್ಮ, ದ್ರಷ್ಟ ಭಗವಾನ್ ಬ್ರಹ್ಮ ಸಂಹಿತಃ. ಎಲ್ಲರಿಗಿಂತಲೂ ಕೂಡ, ಜೀವನಿಗಿಂತಲೂ ಕೂಡ ಪರಮಾತ್ಮ ಬೇರೆಯಾಗಿಯೇ ಇದ್ದಾನೆ. ಅವನನ್ನ ವೇದದಲ್ಲಿ ಸರ್ವಜ್ಞ ಅಂತ ಕರೀತಾರೆ, ಭಗವಂತ ಅಂತ ಕರೀತಾರೆ, ಬ್ರಹ್ಮ ಅಂತ ಕೂಡ ಕರೀತಾರೆ. ವೇದದಲ್ಲಿ ಅವನನ್ನ ದ್ರಷ್ಟ ಭಗವಾನ್ ಬ್ರಹ್ಮ ಸಂಹಿತಃ. ದ್ರಷ್ಟ ಅಂದ್ರೆ ಎಲ್ಲವನ್ನು ತಿಳ್ಕೊಂಡಿರ್ತಕ್ಕಂಥವನು, ಸರ್ವಜ್ಞ, ಭಗವಾನ್ ಮತ್ತು ಬ್ರಹ್ಮ ಅಂತ ಹೀಗೆಲ್ಲ ಕರೆದಿದೆ ವೇದ. ಆ ಹೆಸರುಗಳು ಜೀವನಿಗೆ ಕೂಡೋದಿಲ್ಲ. ಅವನು ಜೀವ ಸರ್ವಜ್ಞನಲ್ಲ, ಭಗವಾನಲ್ಲ, ಬ್ರಹ್ಮನೂ ಅಲ್ಲ. ಬ್ರಹ್ಮ ಅಂದ್ರೆ ಪರಿಪೂರ್ಣ ಅಂತ ಅರ್ಥ. ಸಕಲ ಗುಣ ಪರಿಪೂರ್ಣನಲ್ಲ ಜೀವ. ಭಗವಾನ್ ಅಲ್ಲ, ಷಡ್ಗುಣೇಶ್ವರ ಸಂಪನ್ನನಲ್ಲ, ದ್ರಷ್ಟ ಅಲ್ಲ, ಸರ್ವಜ್ಞನಲ್ಲ ಜೀವ. ಅದೆಲ್ಲವೂ ಕೂಡ ಸರ್ವಜ್ಞನಾದ ಸ್ವತಂತ್ರನಾದ ಭಗವಂತನಲ್ಲಿ ಮಾತ್ರ ಕೂಡುತ್ತದೆ. ಅವನು ಈ ಜೀವನಿಗಿಂತ ಬೇರೆಯಾಗಿಯೇ ಇದ್ದಾನೆ. ಜೀವನಿಗೇನೆ ಈ ದ್ರಷ್ಟೃತ್ವ, ಭಗವತ್ವ ಮೊದಲಾದವುಗಳು ಕೂಡೋದಿಲ್ಲ ಅಂದ ಮೇಲೆ ಜೀವನಿಗಿಂತ ಬೇರೆಯಾದ ಜಡವಾದ ಈ ಶರೀರಕ್ಕೋ ಅಥವಾ ಇಂದ್ರಿಯಾದಿಗಳಿಗೋ ಹೇಗೆ ಕೂಡ್ತದೆ? ಅವುಗಳು ಕೂಡ ಅಲ್ಲ, ಅದು ಬೇರೆನೆ. ಜೀವನಿಗಿಂತ ಬೇರೆಯಾಗಿ ಆ ಹೆಸರುಗಳಿಂದ ಕರೆಸ್ಕೊಳ್ತಕ್ಕಂತಹ ಪರಮಾತ್ಮ ಅಂತ ಒಬ್ಬ ಇರಲೇಬೇಕು ಅನ್ನೋದು ವೇದಗಳಿಂದ ಗೊತ್ತಾಗ್ತದೆ. ವೇದದಲ್ಲಿ ಅವನನ್ನ ದ್ರಷ್ಟ, ಭಗವಾನ್, ಬ್ರಹ್ಮ ಮೊದಲಾದ ಹೆಸರುಗಳಿಂದ ಕರೆದಿದ್ದರಿಂದ ಅವನು ಈ ಜೀವ ಅಲ್ಲ, ಈ ಜೀವನಿಗಿಂತ ಬೇರೆಯಾಗಿರ್ತಕ್ಕಂತಹ ಒಬ್ಬ ಭಗವಂತ ಇದ್ದಾನೆ ಅಂತ. ಹೀಗೆ ಪರಮಾತ್ಮನಿಗೂ ಜೀವನಿಗೂ ಭೇದ ಇದೆ ಅನ್ನೋದನ್ನ ಇಲ್ಲಿ ಕಪಿಲ ನಾಮಕನಾದ ಭಗವಂತ ದೇವಹೂತಿ ದೇವಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಭೂತೇಂದ್ರಿಯಾಂತಃಕರಣಾತ್ ಪ್ರಧಾನಾತ್ ಜೀವ ಸಂಹಿತಾತ್ ಆತ್ಮ ತಥಾ ಪೃಥಕ್ ದ್ರಷ್ಟ ಭಗವಾನ್ ಬ್ರಹ್ಮ ಸಂಹಿತಃ. ಸಾಕು, ಅಲ್ಲಿಗೆ 40 ಶ್ಲೋಕ ಆಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ. ಹರೇ ನಮಃ. ಹರೇ ನಮಃ. ಹರೇ